ಆವತ್ತು 1670 ಕರಾಳ ರಾತ್ರಿ ಆಕಾಶದಲ್ಲಿ ಚಂದಿರನು ಅಡಗಿ ಕುಳಿತಿದ್ದ. ಮಳೆ ಜೋರಾಗಿ ಸುರಿತಿತ್ತು. ಆ ಕತ್ತಲಲ್ಲಿ ಸುಮಾರು 1200 ಅಡಿ ಎತ್ತರದ ಕಲ್ಲು ಬಂಡೆಗಳಿಂದ ಕೂಡಿದ ನೇರವಾದ ಕೋಟೆಯನ್ನು ಹತ್ತುವುದು ಸಾಕ್ಷಾತ್ ಸಾವಿನ ಜೊತೆಗಿನ ಸರಸವಾಗಿತ್ತು. ಅಂತಹ ಕಡಿದಾದ ಕೋಟೆ ಹೇರಿ ಮೊಘಲ ಸೈನಿಕರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಆ 300 ಮಾವಳಿಗಳಿಗೆ ಸಾವಿನ ಭಯವಿರಲಿಲ್ಲ. ಏಕೆಂದರೆ ಆ ತಂಡವನ್ನು ಮುನ್ನಡೆಸುತ್ತಿದ್ದು ಒಬ್ಬ ಮಹಾಯೋಧನಾಗಿದ್ದ. ಇತಿಹಾಸದ ಪುಟಗಳಲ್ಲಿ ಎಷ್ಟೋ ಯುದ್ಧಗಳು ನಡೆದಿವೆ. ಆದರೆ ಮೊದಲು ಕೋಟೆಯ ಮದುವೆ, ಬಳಿಕ ನನ್ನ ಮಗನ ಮದುವೆ ಎಂದೇಳಿ ಮಗನ ವಿವಾಹ ಸಂಭ್ರಮ ಬಿಟ್ಟು ಸ್ವರಾಜ್ಯಕ್ಕಾಗಿ ಪ್ರಾಣ ಕೊಟ್ಟ ವೀರನ ಕಥೆ ಇದು. ಇಂದು ನಾವು ಇತಿಹಾಸದ ಆ ರಣರೋಚಕ ಯುದ್ಧದ ಕುರಿತು ತಿಳಿಯೋಣ. ಒಂದು ಕಡೆ ಮಗನ ಮದುವೆಯ ಸಂಭ್ರಮ, ಮತ್ತೊಂದು ಕಡೆ ಮಾತೃಭೂಮಿಯ ಹೋರಾಟದ ಕರೆ. ಆದರೆ ಆ ವೀರಯೋಧ ಆಯ್ಕೆ ಮಾಡಿಕೊಂಡಿದ್ದು ಸ್ವರಾಜ್ಯದ ಕರೆಯನ್ನು. ಅಸಾಧ್ಯವೆನಿಸಿದ ಕೋಟೆಯ ಗೋಡೆಯನ್ನೇರಿ ಸಾವಿನೊಂದಿಗೆ ಸರಸವಾಡಿದ ಆ ಮರಾಠನ ಹೆಸರು ತಾನಾಜಿ ಮಾಲುಸರೆ. ಆತ ಕೇವಲ ಯುದ್ಧ ಮಾಡಲಿಲ್ಲ, ಬದಲಿಗೆ ಇತಿಹಾಸ ಬರೆದ. ಇದು ಕೇವಲ ಶಿವಾಜಿ ಮಹಾರಾಜರ ಸಾಮ್ರಾಜ್ಯದ ಕಥೆಯಲ್ಲ, ಬದಲಿಗೆ ನಿಷ್ಠೆ ಎಂದರೇನು ಅನ್ನುವುದನ್ನು ಜಗತ್ತಿಗೆ ತೋರಿಸಿದ ಕತೆ. ನಂಬಿದ ಮಹಾರಾಜನಿಗಾಗಿ ಹಾಗೂ ಸ್ವರಾಜ್ಯಕ್ಕಾಗಿ ಜೀವನವನ್ನೇ ಅರ್ಪಿಸಿದ ಸಿಂಹದ ಕತೆ. ತಾನಾಜಿ ಕೇವಲ ಸೈನ್ಯಾಧಿಕಾರಿ ಆಗಿರಲಿಲ್ಲ. ಶಿವಾಜಿ ಮಹಾರಾಜರು ಸ್ವರಾಜ್ಯದ ಕನಸು ಕಾಣುತ್ತಿದ್ದಾಗ ಅವರ ಬೆನ್ನಿಗೆ ನಿಂತ ಮೊದಲ ವ್ಯಕ್ತಿಯಾಗಿದ್ದ. ಶಿವಾಜಿ ಮಹಾರಾಜರು ಸಂಕಷ್ಟದಲ್ಲಿದ್ದಾಗಲೆಲ್ಲ ನೆನಪಿಸಿಕೊಳ್ಳುತ್ತಿದ್ದ ಹೆಸರು ತಾನಾಜಿ. ಇವರಿಬ್ಬರ ಸಂಬಂಧ ಪ್ರಾಣ ಹೋದರೂ ಕೊಟ್ಟ ಮಾತು ತಪ್ಪಬಾರದು ಎಂಬ ತತ್ವದ ಮೇಲೆ ನಿಂತಿತ್ತು. ಅಪ್ರತಿಮ ಧೈರ್ಯ, ವೇಗ ಮತ್ತು ಬುದ್ಧಿವಂತಿಕೆ ಹೊಂದಿದ್ದ ತಾನಾಜಿ ಶಿವಾಜಿಯ ಪ್ರತಿ ಮಹತ್ವದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಸ್ವರಾಜ್ಯದ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದ. ಅದು ಪುಣೆ ಸಮೀಪದ ಕೊಂಡಾಣ ಕೋಟೆ. ಕಾರ್ಯತಂತ್ರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದ್ದ ಕೋಟೆ. ಮೊಘಲ್ ಸೇನೆಯ ಅಧೀನದಲ್ಲಿದ್ದ ಆ ಕೋಟೆ ಮರಾಠರಿಗೆ ಬಹುದೊಡ್ಡ ಸವಾಲಾಗಿತ್ತು. ಹಾಗೆ ಮಾತೆ ಜೀಜಾಬಾಯಿ ಅವರು ಕೊಂಡಾಣ ಕೋಟೆಯನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಎಂಬುದು ಅವರ ಹೆಬ್ಬಯಕೆಯಾಗಿತ್ತು. ಹೀಗಾಗಿ ಶಿವಾಜಿ ಮಹಾರಾಜರು ಆ ಕೋಟೆಯನ್ನು ಮರಳಿ ಪಡೆಯಲು ನಿರ್ಧರಿಸಿದ್ದರು. ಆದರೆ ಆ ಕೋಟೆಯ ರಕ್ಷಣೆ ಬಹಳ ಭದ್ರವಾಗಿತ್ತು. ಎತ್ತರದ ಗೋಡೆಗಳು ಅಸಾಧ್ಯವಾದ ಸವಾಲು ಹಾಕುತ್ತಿದ್ದವು. ಕೋಟೆ ವಶಕ್ಕೆ ಪಡಿಬೇಕು ಅಂದರೆ ಅಸಾಧ್ಯವೆನಿಸಿದ ಯುದ್ಧ ಮಾಡಬೇಕಾಗಿತ್ತು. ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದ್ದ ವೇಳೆ ತಾನಾಜಿ ತಮ್ಮ ಮಗನ ಮದುವೆ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ರು. ಮನೆಯಲ್ಲಿ ಸಡಗರದ ವಾತಾವರಣವಿತ್ತು. ಆದರೆ ಮಹಾರಾಜರ ಕರೆ ಬಂದ ತಕ್ಷಣ ತಾನಾಜಿ ಹೇಳಿದ ಮಾತು ಇತಿಹಾಸವಾಯಿತು. ಮೊದಲು ಸ್ವರಾಜ್ಯದ ಮದುವೆ, ನಂತರ ನನ್ನ ಮಗನ ಮದುವೆ. ಮಹಾರಾಜರೇ, ನಿಮ್ಮ ನಂಬಿಕಸ್ಥ ಬಂಟ ಬದುಕಿರುವಾಗ ನೀವೇಕೆ ಯುದ್ಧಕ್ಕೆ ಹೋಗಬೇಕು? ಮೊದಲು ಮಗನ ಮದುವೆಯಲ್ಲ, ಬದಲಿಗೆ ಕೊಂಡಾಣ ಕೋಟೆಯ ಮದುವೆ. ನನ್ನ ಮಗನ ಲಗ್ನಕ್ಕಿಂತ ಸ್ವರಾಜ್ಯದ ಗೌರವ ದೊಡ್ಡದು ಎಂದು ಕೊಂಡಾಣದ ಯುದ್ಧಕ್ಕೆ ಸಿದ್ಧನಾಗಿದ್ದ. ಕೊಂಡಾಣದ ಕೋಟೆ ಗೆಲ್ಲುವುದು ಸುಲಭವಾಗಿರಲಿಲ್ಲ. ಕೊಂಡಾಣ ಕೋಟೆಗೆ ಸಾವಿರಾರು ಮೊಘಲ್ ಸೈನಿಕರ ಕಾವಲಿತ್ತು. ಮುಖ್ಯ ದ್ವಾರದಿಂದ ಹೋಗುವುದು ಅಸಾಧ್ಯವಾಗಿತ್ತು. ಇದನ್ನು ಅರಿತಿದ್ದ ತಾನಾಜಿ ಯಶವಂತಿ ಎಂಬ ಉಡಾವನ್ನು ಬಳಸಿಕೊಂಡು ಹಗ್ಗದ ಸಹಾಯದಿಂದ ದೋ ಎಂದು ಸುರಿಯುತ್ತಿದ್ದ ಮಳೆಯಲ್ಲಿ ಸದ್ದಿಲ್ಲದೆ ಕೋಟೆ ಏರಿದ್ದ. ಈ ಸಾಹಸ ಜಗತ್ತಿನ ಯಾವುದೇ ಮಿಲಿಟರಿ ಆಪರೇಷನ್ಗೂ ಕಡಿಮೆ ಇರಲಿಲ್ಲ. ಆದರೆ ಕೊಂಡಾಣ ಕೋಟೆ ರಕ್ಷಣೆಗೆ ನಿಂತಿದ್ದು ಉದಯಭಾನು ರಾಠೋಡ್ ಎಂಬ ಬಲಿಷ್ಠ ಹಾಗೂ ಕ್ರೂರ ಸೇನಾಪತಿ. ಆತ ತನ್ನ ಆನೆಯಂಥ ತೋಳ್ಬಳದಿಂದ ಮಾವಳಿಗಳನ್ನು ಸದೆಬಡಿಯುತ್ತಿದ್ದ. ಮರಾಠ ಸೇನೆ ಹಾಗೂ ಮೊಘಲ್ ಸೇನೆ ನಡುವೆ ಕೊಂಡಾಣ ಕೋಟೆಯಲ್ಲಿ ಘೋರ ಯುದ್ಧ ನಡೆಯುತ್ತಿತ್ತು. ಈ ಹೋರಾಟದಲ್ಲಿ ತಾನಾಜಿಯ ಗುರಾಣಿ ತುಂಡಾಗುತ್ತದೆ, ಬಲಗೈಗೆ ತೀವ್ರ ಗಾಯವಾಗುತ್ತದೆ. ಆದರೂ ಹಠಬಿಡದ ತಾನಾಜಿ ಕೈಗೆ ಸುತ್ತಿಕೊಂಡಿದ್ದ ಬಟ್ಟೆಯನ್ನೇ ಗುರಾಣಿಯಾಗಿ ಬಳಸಿಕೊಂಡು ಸಿಂಹದಂತೆ ಹೋರಾಡಿ ಉದಯಭಾನುವಿನ ಕಥೆಯನ್ನು ಮುಗಿಸಿಬಿಡುತ್ತಾನೆ. ಆದರೆ ಆ ಕರಾಳ ರಾತ್ರಿಯಲ್ಲಿ ನಡೆದ ಘನಘೋರ ಯುದ್ಧದಲ್ಲಿ ತಾನಾಜಿ ದೇಹಕ್ಕೆ ನೂರಾರು ಗಾಯಗಳಾಗಿದ್ದವು. ಆದರೂ ಜಗ್ಗದೆ ಬಗ್ಗದೆ ಕೊಂಡಾಣ ಕೋಟೆಯನ್ನು ಗೆದ್ದು ಸ್ವರಾಜ್ಯಕ್ಕೆ ಅರ್ಪಿಸಿದ ಬಳಕವೇ ಕೊನೆಯುಸಿರೆಳೆಯುತ್ತಾರೆ. ಮರಾಠ ಸೇನೆ ಕೊಂಡಾಣ ಕೋಟೆ ಗೆದ್ದ ಸಂಕೇತವಾಗಿ ಬೆಂಕಿ ಹಚ್ಚಲಾಯಿತು. ರಾಜಗಢದಿಂದ ಇದನ್ನು ನೋಡಿದ ಶಿವಾಜಿ ಮಹಾರಾಜರು ಗೆಲುವಿನ ಸಂಭ್ರಮದಲ್ಲಿ ಕೋಟೆಗೆ ಆಗಮಿಸಿದ್ದರು. ಆದರೆ ಶಿವಾಜಿ ಮಹಾರಾಜರು ಕೋಟೆಗೆ ಆಗಮಿಸಿದ್ದಾಗ ಅಚ್ಚರಿ ಕಾದಿತ್ತು. ಮಗನ ಮದುವೆ ಅರ್ಧಕ್ಕೆ ನಿಲ್ಲಿಸಿ ಯುದ್ಧ ಭೂಮಿಗೆ ಆಗಮಿಸಿದ್ದ ತಾನಾಜಿ ವೀರಮರಣವನ್ನಪ್ಪಿದ್ದ. ಅಂದು ಶಿವಾಜಿ ಮಹಾರಾಜರು ಆಡಿದ ಮಾತು ಇತಿಹಾಸದಲ್ಲೂ ದಾಖಲಾಯಿತು. ಗಡ ಅಲ ಪಣ ಸಿಂಹ ಗೆಲ. ಕೋಟೆ ಗೆದ್ದಿತು, ಆದರೆ ಸಿಂಹ ಹೋಗಿಬಿಟ್ಟಿತು. ತಾನಾಜಿ ಅವರ ಬಲಿದಾನದ ನೆನಪಿಗಾಗಿ ಕೊಂಡಾಣ ಕೋಟೆಯನ್ನು ಸಿಂಹಗಡ ಎಂದು ಮರುನಾಮಕರಣ ಮಾಡಲಾಯಿತು. ಸ್ನೇಹಿತರೆ, ತಾನಾಜಿ ಮಲುಸುರಿಯಂತಹ ವೀರರು ಇಲ್ಲದಿದ್ದರೆ ಇವತ್ತು ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡಲು ಸಾಧ್ಯವಿರುತ್ತಿರಲಿಲ್ಲ. ತಮ್ಮ ವೈಯಕ್ತಿಕ ಬದುಕಿಗಿಂತ ದೇಶದ ರಕ್ಷಣೆ ದೊಡ್ಡದು ಎಂದು ತೋರಿಸಿಕೊಟ್ಟ ಆ ಮಹಾನ್ ಚೇತನಕ್ಕೆ ನಮ್ಮದೊಂದು ಸಲಾಂ.